ಅಮೃತಾಂಜನಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ಬಟ್ ಒಂದು ಮಜವಾದ ಪಾತ್ರ. ಒಂದು 10 ಕ್ಯಾರೆಕ್ಟರ್ಗಳಿರುತ್ತೆ, ಎಲ್ರಿಗೂ ಡಿಫ್ರೆಂಟ್. ಫಿಲಮಲ್ಲಿ ಹೀರೋಗೆ ಬಿಲ್ಡಪ್ ಶಾಟ್ ಇರಲ್ಲ, ಇವ್ರು ಇರುತ್ತೆ ಆಟೋಗ್ರಾಫ್. ಸೊ ಅಲ್ಲಿಂದ ಆಲ್ಮೋಸ್ಟ್ ಹಿಂದೆ ತಿರುಗಿ ನೋಡಲಿಲ್ಲ. ಕಾಮಿಡಿ ಎಪಿಸೋಡ್ಸ್ ಇದೆ, ಅದಕ್ಕೆಲ್ಲ ಜನ ಬಿದ್ದು ಅಂತೂ ನಗ್ತಾರೆ. ನೀನು ಹೆಂಡತಿ ಚೆನ್ನಾಗಿದ್ದಾಳ ಅಂತ ಅದಕ್ಕೆ ನಾನು ಕೌಂಟ್ರ್ ಕೊಡೋದು. ಏನಪ್ಪ ನೀನ್ ಹೆಂಡತಿ ಚೆನ್ನಾಗಿದ್ದಾಳ? ಆವರೇಜ್ ಫಿಗರ್ ಆಂಟಿ. ಅಮೃತಾಂಜನ್ ಕಿರುಚಿತ್ರದ ಮೂಲಕ ಕನ್ನಡಿಗರನ್ನ ರಂಜಿಸಿ ಈಗ ಬೆಳ್ಳಿ ಪರದೆ ಮೇಲೂ ಅದೇ ಶೀರ್ಷಿಕೆಯಲ್ಲಿ ಬರ್ತಿರುವಂತಹ ಅಮೃತಾಂಜನ್ ತಂಡ ನಾಳೆ ಮೂವಿ ರಿಲೀಸ್ ಆಗಕ್ಕೆ ಈಗ ದೊಡ್ಡ ಮಟ್ಟದಲ್ಲೇ ಸಜ್ಜಾಗಿರುವಂಥದ್ದು. ಈಗಾಗಲೇ ರಿಲೀಸ್ ಆಗಿರುವ ಟ್ರೇಲರ್ಸ್ ಕೂಡ ಸಾಕಷ್ಟು ಸದ್ದನ್ನ ಕೂಡ ಮಾಡ್ತಿದೆ. ಹಾಗೆ ಏನು ಪ್ರೀಮಿಯರ್ ಶೋ ಏನಿತ್ತು ಅದರಲ್ಲೂ ಕೂಡ ಸಾಕಷ್ಟು ಪ್ರೇಕ್ಷಕರು ಬಂದು ನಗುವನ್ನ ಕೂಡ ನಕ್ಕಿರುವಂಥದ್ದು. ನಾಳೆ ಸಿನಿಮಾ ಇನ್ನೇನು ರೆಡಿ ಆಗಕ್ಕೆ ಸಜ್ಜಾಗಿರುವಂಥದ್ದು. ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಕಾರ್ತಿಕ್ ಹಾಗೂ ಚೇತನ್ ಅವರು ಇವತ್ತು ನಮ್ಮ ಜನತಾ ಟಿವಿಯಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ತಿಕ್ ಅವರೇ, ನಿಮ್ಗೆ ಆತ್ಮೀಯವಾದ ಸ್ವಾಗತ. ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ. ಇನ್ನ ಮೂವಿ ಎಕ್ಸ್ಪೀರಿಯನ್ಸ್ ಹೇಳೋದಿದ್ರೆ ಹೇಗಿತ್ತು ಮೂವಿಯ ಎಕ್ಸ್ಪೀರಿಯನ್ಸ್? ಒಂದು ಶಾರ್ಟ್ ಮೂವಿಯಿಂದ ಸ್ಟಾರ್ಟ್ ಆಗಿ ಈಗ ದೊಡ್ಡ ಪರದೆ ಮೇಲೆ ಬರಕ್ಕೆ ರೆಡಿ ಆಗಿದ್ದೀರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳದಿದ್ರೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಎಲ್ಲರಿಗೂ ಒಂದು ಶಾರ್ಟ್ ಫಿಲ್ಮ್ಗಳಲ್ಲೇ ಲೀಡಾಗಿ ಮಾಡೋ ಅವಕಾಶ ಸಿಕ್ಕಿ ಅದರಿಂದ ಈಗೊಂದು ಅದನ್ನು ಗುರುತಿಸಿ ಒಬ್ಬ ಪ್ರೊಡ್ಯೂಸರ್ ಮುಂದೆ ಬಂದು ನಾನು ನಿಮಗೆ ಇನ್ವೆಸ್ಟ್ ಮಾಡ್ತೀನಿ, ಹೊಸ ಪ್ರತಿಭೆಗಳು ನಿಮ್ಮಲ್ಲೇನೋ ಇದೆ, ಕ್ರಿಯೇಟಿವಿಟಿ ಇದೆ, ಇದನ್ನೆಲ್ಲ ಜನಗಳಿಗೆ ಪರಿಚಯಿಸಬೇಕು, ನಿಮ್ಮನ್ನು ಪರಿಚಯಿಸಬೇಕು ಅಂದ್ಬಿಟ್ಟು ದೊಡ್ಡ ಮಟ್ಟದ ಸಿನಿಮಾ ಮಾಡಿದ್ದಾರೆ. ಅವ್ರ ನಂಬಿಕೆನ ಉಳಿಸ್ಕೋಬೇಕು, ಅದೊಂದು ಮೇಯ್ನ್ ವಿಷಯ. ಈಗ ಖಂಡಿತ ನಂಬಿಕೆ ಉಳಿಸ್ಕೊಂಡಿದ್ದೀವಿ ಆಲ್ರೆಡಿ. ಯಾಕಂದರೆ ಮೊನ್ನೆ ಪ್ರೀಮಿಯರ್ ಶೋ ಅಲ್ಲಿ ಸತತವಾಗಿ ನಗ್ತಾಯಿದ್ರು ಜನ. ಏನು ಅಂದರೆ ನಾವು ಒಂದ್ಸರಿ ನಗಿಸ್ಬಿಟ್ಟು ಇನ್ನೊಂದು ಸರಿ ನಗ್ಸೋದೇ ತುಂಬ ಕಷ್ಟ. ಅಂಥವ್ರು 2.5 ಗಂಟೆ ನಗ್ಸಿದ್ದೀವಿ ಅಂದರೆ ಅದು ಖಂಡಿತ ಈ ಕಾನ್ಸೆಪ್ಟ್ಗೆ, ಆ ಕತೆಗೆ ಇರುವಂಥ ತಾಕತ್ತು. ಸೊ ಖಂಡಿತ ಅದು ನಾಳೆ ಮ್ಯಾಜಿಕ್ ಮಾಡುತ್ತೆ, ನಾಳೆಯಿಂದ ಮ್ಯಾಜಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅನ್ನೋ ಭರವಸೆಯಲ್ಲಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ, ತುಂಬ ಎಕ್ಸೈಟಿಂಗಲ್ಲಿದ್ದೀವಿ. ಲಾಜಿಕ್ ಹುಡುಕಕ್ಕೆ ಬರಬೇಡಿ, ಮ್ಯಾಜಿಕ್ ಅಂತೂ ನಮ್ಮ ಫಿಲಮ್ ಆಗುತ್ತೆ. ಹೌದು ನಗಬೇಕು ಅಂತ ಬರಬೇಕಷ್ಟೇ. ಹೇಳ್ತಾ ಇದ್ರು ನೀವೇ ಕಷ್ಟಪಟ್ಟು ಒಂದಷ್ಟು ಹಣಗಳನ್ನ ತಗೊಂಡು ಬಂದು ಶಾರ್ಟ್ ಮೂವಿ ಮೂಲಕ ಸ್ಟಾರ್ಟ್ ಮಾಡಿದ್ರು ಅಂತ. ಹೇಗಾಯ್ತು ಆ ಜರ್ನಿ? ಇವಾಗ ದೊಡ್ಡ ಮಟ್ಟಕ್ಕೆ ಬಂದಿರುವಂಥದ್ದು, ಆ ಜರ್ನಿ ಬಗ್ಗೆ ನೀವು ಹೇಳದಿದ್ರೆ? ಅದೇ ಮೇಡಮ್, ಅದೇ ಅವಾಗ ನಾವು ಹಳ್ಳಿ ಪ್ರತಿಭೆಗಳು, ಅದೇ ಅವಾಗ JRMನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಗುರುಗಳೇ, ನಮ್ಮ ಡೈರೆಕ್ಟ್ರ್ ಯಾರು ಅವ್ರನ್ನ ಹೆಂಗೋ ಹಿಡಿದು ಒಂದು ಶಾರ್ಟ್ ಫಿಲಮ್ ಮಾಡಿಸಿ ಅಮೃತಾಂಜನ್. ಅದಕ್ಕೆ ಒಂದು 60-80 ಆಗಿತ್ತು, 1,80,000 ಸಮಥಿಂಗ್. ಅದಕ್ಕೆ ಏನೇನೋ ಮಾಡಿ ಹಿಂಗಿಂಗು ಸಾಲಾಗಿಲ್ಲ ಮಾಡಿ ಅರೇಂಜ್ ಮಾಡಿ ಆ ಶಾರ್ಟ್ ಫಿಲಮ್ ಮಾಡಿ, ಸೊ ದೇವ್ರ ದಯ ಜನಗಳ ದಯೆಯಿಂದ ಶಾರ್ಟ್ ಫಿಲಮ್ ವರ್ಕೌಟ್ ಆಯಿತು. ಸೊ ಅಲ್ಲಿಂದ ಆಲ್ಮೋಸ್ಟ್ ಹಿಂದೆ ತಿರುಗಿ ನೋಡಿದೆ. ಶಾರ್ಟ್ ಫಿಲಮ್ಗಳನ್ನೇ ಅದೇ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ನಮ್ಮ ಶಾರ್ಟ್ ಫಿಲಮ್ಗಳನ್ನ ಯಾರು ಕಮ್ಮಿ ಮಾಡಿ ಮಾತಾಡ್ತಾರೋ ಕೆಲವೊಬ್ಬರು, ಅವರಿಗೆ ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಿ ಮಿಲಿಯನ್ ನೋಡಿದವನಲ್ಲ ನಾನು ಮಾಡಿರೋ ಎಲ್ಲ ಶಾರ್ಟ್ ಫಿಲಮ್ಗಳು ಮಿಲಿಯನ್ನೇ ಅಂತ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಬೋದು ನಾನು ಯೂಟ್ಯೂಬಲ್ಲಿ. ಅಂದರೆ ಆ ಥರ ನಾವು ಪ್ರತಿ ಶಾರ್ಟ್ ಫಿಲಮು ಮಿಲಿಯನ್ಗಳು ಯಾಕೆ ಹೋಗ್ತಾಯಿತ್ತು ಅಂದರೆ, ಪ್ರತಿ ಶಾರ್ಟ್ ಫಿಲಮ್ಗೂ ಅದೇ ಹಾರ್ಡ್ ವರ್ಕ್ ಮಾಡಿ ಡಿಸ್ಕಷನ್ಗಳು ಮಾಡಿ 2-3 ಲಕ್ಷ ಹಂಗೆಲ್ಲ ಬಡ್ಜೆಟ್ ಹಾಕಿ ಮಾಡ್ತಾಯಿದ್ದು. ಸೊ ಅಷ್ಟೊಂದು ವರ್ಕೌಟ್ ನೀಟಾಗಿ ಮಾಡ್ತಾರೋ ಟೈಮಲ್ಲಿ JRM ಅವರು ಅಮೃತಾಂಜನ್ ಫಿಲಮ್ ಐಡಿಯಾ ಹೇಳಿ ಅವರು 1 ಇಯರ್ ಅದಕ್ಕೆ ಬರೆದು ಅದನ್ನು ನಾವೊಂದು 90 ದಿನ ಶೂಟ್, 60 ದಿನ ಶೂಟು, 90 ಕಾಲ್ ಶೀಟ್ ಶೂಟ್ ಮಾಡಿ, ಸೊ ಇವಾಗ ಪ್ರಾಪರಾಗಿ ಎಲ್ಲ ರೆಡಿ ಮಾಡಿ ನಾವು ಆ್ಯಕ್ಚುಲಿ 6 ಮಂತ್ಸ್ ಬ್ಯಾಕೆ ಒಂದು ಪ್ರೀಮಿಯರ್ ಮಾಡಿದ್ರಿ. ನಾವು ನೋಡ್ಕೊಂಡು ನಮ್ಮ ಫ್ರೆಂಡ್ ಸರ್ಕಲ್ ನೋಡ್ಕೊಂಡು ಏನಾರ ಮಿಸ್ಟೇಕ್ಸ್ ಇದ್ದರೆ ನೋಡ್ಕೊಂಬಿಡೋಣ ಅಂತಂದ್ಬಿಟ್ಟು. ಅವಾಗ ಅದರಲ್ಲಿ ಕೆಲವೊಂದೇನು ಮಿಸ್ಟೇಕ್ ಸಿಗ್ತಾ ಅದನ್ನೆಲ್ಲ ನೀಟಾಗಿ ಸರಿಪಡಿಸ್ಕೊಂಡು ಇವಾಗ ಜಾಮ್ ಪ್ಯಾಕಾಗಿ ಬಂದಿರೋದು. ಮೊನ್ನೆ ನಾವು ಪ್ರೀಮಿಯರ್ ಶೋ ಮಾಡ್ತೀನಿ ಅಂತೆಲ್ಲ ಅನೌನ್ಸ್ ಮಾಡಿದಾಗ ಅದೊಂದು 500 ಜನ ಇತ್ತು. ನಾವು ಅಟ್ಲೀಸ್ಟ್ ಒಂದು 200-300 ಜನ ಬರಬೇಕು ಅಂತ ನಮ್ಮ ಫ್ಯಾಮಿಲಿಯವ್ರಿಗೆ, ಅವ್ರ ಫ್ಯಾಮಿಲಿಯವ್ರಿಗೆ ಎಲ್ಲ ಫ್ಯಾಮಿಲಿ ಸೇರಿಸಿದ್ರೆ 150 ಜನನೇ ಆಗೋದು. ಎಷ್ಟು ಜನ? 6 ಜನ 7 ಜನ ಏನೇ ಮಾಡಿದ್ರು ಒಂದು 200 ಜನ ಕಾಣ್ತಾ ಇದ್ದಾರೆ. ಸೀಟುಗಳಿಲ್ಲ, 500 ಸೀಟ್ಸ್ ಇರೋದು. ಆದ್ರೂ 500 ಸೀಟ್ಸ್ ಇದ್ರು ಪಾಪ ಎಲ್ಲರೂ ಅಲ್ಲೇ ಕೂತ್ಕೊಂಡು, ಫ್ಯಾಮಿಲಿಗಳೆಲ್ಲ ಬಂದವರೇ ಅಲ್ಲೇ ನೆಲದ ಮೇಲೇ ಕೂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ಲೈಕ್ ಎಲ್ಲ ಮಾಡಿ ಒಟ್ಟಿನಲ್ಲಿ ಎಲ್ಲರೂ ಲಾಸ್ಟ್ ಆಗಂಗೆ ನಗದ್ರು. ಸುಮಾರು ಜನ ಒಂದು 100-150 ಒಂದು 200 ಗಂಟೆ ಜನ ವಾಪಸ್ ಹೋದ್ರು. ಅವ್ರಿಗೆಲ್ಲ ದಯವಿಟ್ಟು ಕ್ಷಮಿಸಿ. ಕಾರ್ತಿಕ್ ಅವರೇ, ಅಮೃತಾಂಜನಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ಯಾವ ರೀತಿ ನೀವು ಸಾಕ್ತೀರಿ ಅಮೃತಾಂಜನಲ್ಲಿ ಅಂತ? ನಾನು ಚೇತನ್, ಇವ್ರು ಕಾರ್ತಿಕ್. ನಾನು ಚೇತನ್ ಒಂದು ಆ್ಯಸ್ ಎ ಗೆಸ್ಟಾಗಿ ಬಂದಿರ್ತೀನಿ. ಬಟ್ ಒಂದು ಮಜವಾದ ಪಾತ್ರ. ಬಂದು ಒಂದು 10 ನಿಮಿಷ ಇದ್ರೂ ಸಹ ಒಂದು ಬ್ಯಾಂಗಾಗಿ
ಸಪ್ರೇಟ್ ಎಂಟ್ರಿ ಥರ ಸ್ಪೆಷಲ್ ಎಂಟ್ರಿ ಥರ ಬಂದು ಎಲ್ಲರನ್ನು ನಗಿಸಿ ಹೋಗುವಂಥ ಒಂದು ಪಾತ್ರ ತುಂಬ ಅದ್ಭುತವಾದಂಥ ಪಾತ್ರ. ಮತ್ತು ಒಂದೇ ಸರಿ ಅಂದರೆ ಹೆಂಗಿರ್ತದೆ ಅಂದರೆ ಆ ವೈಬ್ ನಮ್ಮ ಫಿಲಮ್ಗೆ ಇವ್ರದ್ದು ಏನೊಂದು 7ರಿಂದ 8 ನಿಮಿಷ ಇರುತ್ತೋ ಆ ಸೀಕ್ವೆನ್ಸು ಫಿಲಮಲ್ಲಿ ಹೀರೋಗೆ ಬಿಲ್ಡಪ್ ಶಾಟ್ ಇರಲ್ಲ, ಇವ್ರು ಇರುತ್ತೆ. ಆ ಥರದ್ದೊಂದು ಎಲ್ಲರದು ಭಯಂಕರವಾದ ಆ ಥರದ್ದು ಕಾಮಿಡಿ ಎಪಿಸೋಡ್ಸ್ ಇದೆ. ಅದಕ್ಕೆಲ್ಲ ಜನ ಬಿದ್ದು ಅಂತೂ ನಗ್ತಾರೆ. ಮತ್ತು ಜಯರಾಮ್ ಅವ್ರೇನು ಅಂದರೆ ಫಿಲಮಲ್ಲಿ 1 ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ ಡಿಸೈನ್ ಮಾಡಲ್ಲ. ಅವ್ರು ಯಾವ್ಯಾವ ಬರ್ದಿರ್ತಾರ ಕ್ಯಾರೆಕ್ಟರ್ಗಳು ಒಂದು 10 ಕ್ಯಾರೆಕ್ಟರ್ಗಳಿರುತ್ತೆ, ಎಲ್ರಿಗೂ ಡಿಫ್ರೆಂಟು. ಇವ್ರಿಗೆ ಇನ್ಫ್ಲೂಯೆನ್ಸರ್ ಕ್ಯಾರೆಕ್ಟರ್ ಆದರೆ ಅವ್ರದ್ದೊಂದು ಸ್ಟೈಲು, ಅವ್ರದ್ದೊಂದು ಆ್ಯಟಿಟ್ಯೂಡು. ನಂದು ಬಿಡಿ, ನಾನು ಹೀರೋ, ಗೌರವ್, ನಾವು 3 ಕುಡ್ದೇ ಹೇಳ್ತೀರಿ ಫಿಲಮ್. ಅದು ಸೆಕೆಂಡ್ರಿ. ನಿಮ್ಮ ಡೈರೆಕ್ಟ್ರು ಒಂದು ಮಾತು ಹೇಳ್ತಿದ್ರು ನಾವು ಮಾತಾಡ್ಸೋ ಸಂದರ್ಭದಲ್ಲಿ, ಹುಡುಗರಿಗೆಲ್ಲ ಎಣ್ಣೆ ಕುಡಿಸಿ ನಾನು ಅವ್ರ ಆಟಗಳನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ಅಂತ. ಅದು ಹೆಂಗಿತ್ತು ಅಂತ, ಏನಾಗಿತ್ತು ಅದು? ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ಸೀನ್ಸಲ್ಲಿ ಕುಡಿದು ಆ್ಯಕ್ಟ್ ಮಾಡಿದ್ರೆ ಚೆನ್ನಾಗಿ ಅದು ಇಂಪ್ಯಾಕ್ಟ್ ಆಗುತ್ತೆ ಸೀನು, ಇಲ್ಲಾಂದರೆ ವರ್ಕೌಟ್ ಆಗಲ್ಲ. ಅದು ನಾವು ಕುಡಿದೇನೋ ಆ್ಯಕ್ಟ್ ಮಾಡಿದ್ರಿ, ಇನ್ನೂ ಕೆಲವೊಂದು ಮೈನ್ಯೂಟ್ ಡೀಟೇಲ್ಸ್ ಸಿಗ್ತಾ ಇರಲಿಲ್ಲ. ಸೊ ಆವಾಗ 3 ಕುಡಿದು ಆ್ಯಕ್ಟ್ ಮಾಡಿ ಸ್ವಲ್ಪ ರೋದನೆ ಕೊಟ್ಬಿಟ್ಟಿದ್ರಿ. ಸೊ ನಾನು ಸುಧಾಕರ್ ಸ್ವಲ್ಪ ಜಾಸ್ತಿ ರೋದನೆ ಕೊಟ್ಬಿಟ್ಟಿದ್ರೆ ಬಿದೋಗೋದು. ನಮ್ಮ ಕುಡಿಯೋ ಅಭ್ಯಾಸ ಇರಲಿಲ್ಲ, ಏನಿಲ್ಲ. ಇನ್ನು ನಿಮ್ಮ ಟೀಮ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಾಮಿಡಿ ಇರುತ್ತೆ, ಡಬಲ್ ಮೀನಿಂಗ್ ಇರುತ್ತೆ ಅಂತ ಜನಗಳಿಗೆ ಒಂದು ಏನು ಕ್ಯೂರಿಯಾಸಿಟಿ ಆಗಿರ್ಬೋದು. ನಿಮ್ಮ ಸಿನಿಮಾನ ಕೂಡ ಅದೇ ರೀತಿ ಬರ್ಮಾಡ್ಕೊಂಡಿದ್ದಾರೆ. ಇನ್ನು ಅದಕ್ಕೆ ಎಕ್ಸಾಂಪಲ್ ಅಂತ ಅಂದರೆ ಟ್ರೈಲರ್ ಗಳಿಸಿದ ಮೆಚ್ಚುಗೆ. ಇನ್ನು ಮೂವಿಗೂ ಕೂಡ ಅಷ್ಟೇ ಉತ್ಸುಕರಾಗಿ ಜನರು ಕೂಡ ಕಾಯ್ತಾ ಇರುವಂಥದ್ದು. ಯಾವ ಮಟ್ಟದಲ್ಲಿ ನೀವು ನಿರೀಕ್ಷೆ ಮಾಡ್ತಿದ್ರಿ? ನಿಮ್ಮ ಮೂವಿನ ಜನ ಯಾಕೆ ನೋಡಬೇಕು? ಶಾರ್ಟ್ ಫಿಲಮ್ ಅಂದರೆ ಡಬಲ್ ಮೀನಿಂಗ್ ಅಂತ ನೀವು ಯಾವುದೇ ಶಾರ್ಟ್ ಫಿಲಮ್ ನೋಡಿದ್ರೆ ಇಲ್ಲ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ಅಂದರೆ ಬೇರೆ ಶಾರ್ಟ್ ಫಿಲ್ಮ್ಸ್ ಡಬಲ್ ಮೀನಿಂಗ್ ನೋಡಿ, ಪ್ಯೂರ್ ಕ್ಲೀನ್ ಫ್ಯಾಮಿಲಿ ಡ್ರಾಮಾ ಇರುತ್ತೆ, ಫ್ಯಾಮಿಲಿ ಕಾಮಿಡಿ. ನಾವು ಮೊನ್ನೆ ಪ್ರೀಮಿಯರ್ ಶೋ ಮಾಡಿದಾಗ ಎಲ್ಲ ಫ್ಯಾಮಿಲಿಗಳು ಬಂದಿದ್ದು ಅಂದರೆ ಅವ್ರಿಗೆ ನಮ್ಮ ಮೇಲೆ ಇರೋ ಟ್ರಸ್ಟ್, ಇವ್ರ ಫ್ಯಾಮಿಲಿ ಎಲ್ಲ ನೋಡುವಂಥ ಫಿಲಮ್ ಮಾಡ್ತಾರೆ ಅನ್ನೋದು. ಈ ಫಿಲಮ್ ಅಮೃತಾಂಜನ್ ಯಾವುದೇ ಡಬಲ್ ಮೀನಿಂಗ್, ಒಂದೇ ಒಂದು ಡಬಲ್ ಮೀನಿಂಗ್ ಜೋಕು ಅವೆಲ್ಲ ಇರಲ್ಲ. ತುಂಬ ಆರ್ಗಾನಿಕ್ ಆಗಿ ಸಿಚುವೇಶನ್ ತಕ್ಕಂತೆ ಬ್ಲೆಂಡ್ ಮಾಡಿರೋ ಫಿಲಮ್ ಅಮೃತಾಂಜನ್. ಸೊ ಫ್ಯಾಮಿಲಿ ಎಲ್ಲ ಬಂದು ಕೂತು ಆರಾಮ್ಸೆ ನೋಡ್ಬೋದು. ನಾವು ಡಬಲ್ ಮೀನಿಂಗ್ ಮಾಡಿಲ್ಲ. ಯಾವುದೇ ಥರದ ಡಬಲ್ ಮೀನಿಂಗ್ ಇಲ್ಲ. ಮಕ್ಕಳಿಗೂ ಇಷ್ಟ ಆಗುವಂಥ ಮಕ್ಕಳೇ ಅಂದರೆ ತಂದೆ ತಾಯಿ ಮಕ್ಕಳನ್ನ ಆರಾಮಾಗಿ ಕರ್ಕೊಂಡ್ಬಂದ್ಬಿಟ್ಟು ಸಿನಿಮಾ ನೋಡ್ಬೋದು. ನಮ್ದು ಯಾವುದೇ ಶಾರ್ಟ್ ಫಿಲ್ಮ್ಸ್ ಡಬಲ್ ಮೀನಿಂಗ್ ಇಲ್ಲ. ನೀವು ಕನ್ಫ್ಯೂಸ್ ಆಗಿದ್ರೆ ಯಾವುದೋ ಕಾಮಿಡಿ ತೊಗೊಂಡು ಬಂದು ಡಬಲ್ ಮೀನಿಂಗ್ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾವು ಸಿನಿಮಾ ಮಾಡಬೇಕು, ಬೇರೆ ರೀತಿ ಎಕ್ಸ್ಪೋಜರ್ ತೊಗೋಬೇಕು ಅಂತಿರೋರು, ಹಾಗಾಗಿ ಅದನ್ನು ಬಳಸೋದೇ ಇಲ್ಲ ಸಂದರ್ಭಕ್ಕೆ ತಕ್ಕಂತೆ ಏನೋ ಚಿಕ್ಕ ಪುಟ್ಟ ಅದು ಫನ್ಗೋಸ್ಕರ ಎಲ್ಲ ಸೇರಿಸಿ, ಅದು ಡಬಲ್ ಮೀನಿಂಗು ಅಲ್ಲ, ಅದು ಇಂಡೈರೆಕ್ಟ್ ಮೀನಿಂಗ್ ಇರುತ್ತೆ, ಡಬಲ್ ಮೀನಿಂಗ್ ಇರಲ್ಲ. ಬಟ್ ಅದೇ ನಾನು ಹೇಳಿದ್ದು, ಅದಕ್ಕೆ ನಿಮ್ಗೆ ನಾವು 100 ಶಾರ್ಟ್ ಫಿಲಮ್ ಮಾಡಿದ್ರೆ 100 ಶಾರ್ಟ್ ಫಿಲಮಲ್ಲಿ 95-97 ಶಾರ್ಟ್ ಫಿಲಮ್ ಆರ್ಗ್ಯಾನಿಕ್ ಕಾಮಿಡಿ, ತುಂಬ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಇನ್ನು ಟ್ರೈಲರ್ ಲಾಂಚ್ ಆದಂಥ ಸಂದರ್ಭದಲ್ಲಿ 80% ಕಾಮಿಡಿ ಜೊತೆ 20% ಸೆಂಟಿಮೆಂಟ್ ಇರುತ್ತೆ, ಎಮೋಷನ್ ಇರುತ್ತೆ ಅಂತ ಹೇಳಿ. ಅದರಲ್ಲೂ ತಂದೆಗೆ ಸಂಬಂಧಪಟ್ಟ ಎಮೋಷನ್ ಇದೆ ಅಂತ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಕಾಲೇಜ್ ಓದಲಿಕ್ಕೆ ಬೇರೆ ಒಂದು ಪ್ಲೇಸ್ಗೆ, ಊರು ಬಿಟ್ಟು ಬೇರೆ ಜಾಗಕ್ಕೆ ಹೋದಾಗ ಆ ಒಂದು ತಂದೆ ಮತ್ತು ಮಗನ ಬಾಂಡಿಂಗ್ ತುಂಬ ಇರುತ್ತೆ. ತಂದೆನೇ ದುಡ್ಡು ಕಳಿಸ್ಬೇಕು, ಮಗ ಯಾವುದೋ ರೀಸನ್ಗೆ ಸುಳ್ಳು ಹೇಳ್ಬೋದು, ದುಡ್ಡು ಇಸ್ಕೊಳ್ಳೋಕ್ಕೋಸ್ಕರ, ಎಕ್ಸಾಮ್ ಫೀಸ್ ಅಂತ ಹೇಳ್ಬೋದು, ಮತ್ತು ಇನ್ನೊಂದೇನೋ ಹೇಳ್ಬೋದು. ಆ ಒಂದು ಕಾರಣ ಇರುತ್ತೆ. ಆ ಒಂದು ಬಾಂಡಿಂಗ್, ತಂದೆ ಆದವನು ಮಗನ ಬಗ್ಗೆ ಎಷ್ಟು ಕೇರ್ ಮಾಡ್ತಾನೆ, ಅದು ಪ್ಯೂರಿಟಿ ಆಫ್ ಲವ್ ಎಷ್ಟಿರುತ್ತೆ. ಮಗನ ಯಾವುದೇ ವಿಚಾರ ಕೇಳಿದೆ ತಂದೆ ಎಷ್ಟೋ ಒಂದು ಬೆನ್ನಿಂದ ನಿಲ್ತಾರೆ, ಸತ್ಯನೋ ಸುಳ್ಳು ಅಂತ ಕೇಳಿದೆ. ಆ ರೀತಿಯಾದ ಒಂದು ತಂದೆ ಮಗನ ಬಾಂಡಿಂಗು ತುಂಬ ಚೆನ್ನಾಗಿದೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಓದಿ ಮುಗಿಸಿ ಎಲ್ಲೋ ಕೆಲಸ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗಾಗಲಿ ಎಲ್ಲರಿಗೂ ಆ ಎಮೋಷನ್, ಆ ಡೆಪ್ತ್ ಆಫ್ ಲವ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆ ರೀತಿಯಾದ ಒಂದು ಅಳು ಬರುತ್ತೆ ಲಾಸ್ಟಲ್ಲಿ ನೋಡಿದಾಗ. ಎಷ್ಟೋ ಜನ ಅಳ್ತಾಯಿದ್ರು. ಸೊ ತುಂಬ ಪ್ಯೂರ್ ಎಮೋಷನ್ ಇದೆ. ಅವ್ರೇನು ಹೇಳಿದ್ರು ಅದೇ ಇಲ್ಲ, ಆದರೆ ಅದೇ ರಿವ್ಯೂಸಲ್ಲಿ ಮೋಸ್ಟ್ ಆಫ್ ದಿ ರಿವ್ಯೂ ಕೊಟ್ಟವರು ಒಳ್ಳೆ ಸಂದೇಶ ಕೊಟ್ಟಾರ, ಒಳ್ಳೆ ಎಮೋಷನ್ ಐತೆ ಅಂದರು. ಅಂದರೆ ಅಷ್ಟು ಆರ್ಗಾನಿಕ್ಕಾಗಿ ಎಮೋಷನ್ ಮಾಡಿದಿರಿ. ತಂದೆ ಮಗಂದೇನಾಯಿತು ಅದು ಯೂಶಲಿ ಅಂದರೆ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಓದಕ್ಕೆ ಕಳಿಸಿರೋ ಪೇರೆಂಟ್ಸ್ಗಾಗಲಿ, ಓದಕ್ಕೆ ಬಂದಿರೋ ಹುಡುಗನಿಗಾಗಲಿ ಅದು ರಿಲೇಟೆಡ್ ಆಗೋ ಸಿನಿಮಾ ನಮ್ಮದು. ಓದೋಕ್ಕೆ ಅಂತಲ್ಲ, ಇವಾಗ ನೋಡಿ ನಾನು ನಮ್ಮ ತಾಯಿಯವ್ರನ್ನ ನಮ್ಮ ಊರಲ್ಲಿ ಬಿಟ್ಟು ಇಲ್ಲಿ ಬಂದು ದುಡಿಯೋಕ್ಕೆ ಬಂದಿದ್ದೀನಿ, ಅದೆಲ್ಲ ರಿಲೇಟೆಡ್ ಆಗೋವಂಥದ್ದು. ಹಂಗಿರೋರ್ಗೆಲ್ಲರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗೋವಂಥ, ಎಮೋಷ್ನಲಿ ಕನೆಕ್ಟ್ ಆಗೋವಂಥ ಸಿನಿಮಾ ಅಮೃತಾಂಜನ್. ಅದೇ ನಾನು ಹೇಳಿದ್ದು, ಒಂದು 20% ಎಮೋಷನ್, ಒಂದು 70% ಕಾಮಿಡಿ. ಬಸ್ಸಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಬೇಜಾರಾಗಿರ್ಬೋದು, ನಿಮ್ಮ ಯೂಟ್ಯೂಬ್ಗೆ ಹೋಗಿ ಎಲ್ಲರೂ ನೋಡುವಂಥದ್ದೇ ಅಮೃತಾಂಜನ್ ಶಾರ್ಟ್ ಮೂವಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಸತತ 5 ವರ್ಷದಿಂದ ಇಷ್ಟು ಗ್ಯಾಪ್ ತಗೊಂಡು ಇವಾಗ ಸಿನಿಮಾ ಕೂಡ ಮಾಡ್ತಿದ್ದೀರಿ. ಅದೇ ಸಣ್ಣ ಪರದೆಯಿಂದ ಅಂದರೆ ಯೂಟ್ಯೂಬಿಂದ ಇವಾಗ ಬೆಳ್ಳಿ ಪರದೆ ಮೇಲೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋಕೆ ರೆಡಿ ಆಗಿದ್ದೀರಿ.
ಎಷ್ಟು ಕಷ್ಟ ಇತ್ತು ಹಿಂದೆ ವರ್ಕ್ ಮಾಡಿದ್ದು? ಅಮೃತಾಂಜನ್ ಫಿಲಮ್ ಏನು ಅಂದರೆ ಕಷ್ಟ ಮೀನ್ಸ್ ಅದೇ ಪಾಪ ಪ್ರೊಡ್ಯೂಸರ್ಸು ನಮ್ಮಂಥ ಹೊಸಬ್ರು ನಾವೆಲ್ಲ ಯೂಟ್ಯೂಬರ್ಸು ನಮ್ಮ ಮೇಲೆ ಯಾವ ಒಂದೇ ₹1 ಬಿಸ್ನೆಸ್ ಆಗಲ್ಲ ಅಂದರೆ ಸಿನಿಮಾ ಬರ್ತೀರಿ ಅಂದರೆ ನಮ್ಮನ್ನೆಲ್ಲ ಇಟ್ಕೊಂಡು ಪ್ರೊಡ್ಯೂಸರ್ಸ್ ಪಾಪ ಡೈರೆಕ್ಟರ್ ಕತೆ ಹೇಳ್ದಾಗ ಅವ್ರ ಕತೆ ಇಷ್ಟಪಟ್ಟು ಈ ಹುಡುಗರಿಗೆಲ್ಲ ಒಳ್ಳೇದಾಗಬೇಕು, ಇವರೆಲ್ಲ ತುಂಬ ಟ್ಯಾಲೆಂಟೆಡ್ ಇವರು ಅಂದ್ಬಿಟ್ಟು ಪಾಪ ಅವರು ಒಂದು ಕ್ರೋರ್ಸಲ್ಲಿ ನಮಗೆ ಇನ್ವೆಸ್ಟ್ ಮಾಡಿದ್ರು. ಇನ್ವೆಸ್ಟ್ ಮಾಡಿ ಮಾಡ್ರೋ ಅಂತ ಒಂದು ದಿನಕ್ಕೂ ಪಾಪ ಅವರು ಸೆಟ್ಟಿಗೆ ಒಂದು 3-4 ದಿನ ಸೆಟ್ಟಿಗೆ ಬಂದಿರ್ತಾರೆ. ಆಮೇಲೆ ಡೈರೆಕ್ಟ್ರು ಪಾಪ ಆಯಪ್ಪ 1 ವರ್ಷ ಕತೆ ಬರ್ತು ರೈಟಿಂಗ್ ಮಾಡಿ ಅವ್ರಿಗೆ. ಮತ್ತೆ ನಮಗೆ ಹೆಂಗೆ ಅಂದರೆ ನಮಗೆ ಹಿಂಸೆ ಏನು ಅಂದರೆ ಕರೆಕ್ಟಾಗಿ ಅಪ್ಪನಿಗೆ ಆ್ಯಕ್ಟಿಂಗ್ ಒಂದೊಂದು ಇಂಚ್ ಆ ಕಡೆ ಈ ಕಡೆ ಆಗಬಾರ್ದು. 3 ತಿಂಗಳು ವರ್ಕ್ಶಾಪ್ ಮಾಡಿಸಿದ್ರು. ಸಖತ್ತಾಗಿರತ್ತು ಆ್ಯಕ್ಚುಲಿ ಶೂಟಿಂಗ್ ಸೆಟ್ಟಲ್ಲೆಲ್ಲ ನಾವು ಸೀನ್ಸಲ್ಲಿ ನಗ್ದಿರೋದಕ್ಕಿಂತ ನಮ್ದೇನೋ ನಮ್ಮ ಮೇಕಿಂಗ್ ವಿಡಿಯೋಗಳಿದ್ದಿದ್ರೆ ಆಫ್ ಸ್ಕ್ರೀನ್ ನಗ್ದಿರೋದು ಇನ್ನೂ ಭಯಂಕರ ನಗ್ದಿದ್ರಿ, ಇನ್ನೂ ಸಖತ್ ಫನ್ ಮಾಡಿದಿರಿ. ಅದೇ ಶಾರ್ಟ್ ಫಿಲಮಿಂದ ಬೆಳ್ಳಿ ತರಕ್ಕೆ ಬರಬೇಕು ಅನ್ನೋದು ಫಸ್ಟ್ ಎಲ್ಲರಿಗೂ ಬೆಳ್ಳಿ ತರಕ್ಕೆ ಬರಬೇಕು ಅನ್ನೋದೇ ಡ್ರೀಮು. ಅದಕ್ಕೊಂದು ಸ್ಟೆಪ್ ಏನು ರೀಲ್ಸ್ ಮಾಡೋದು, ಶಾರ್ಟ್ ಫಿಲಮ್ ಮಾಡೋದು, ಏನೋ ಒಂದು ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಸಿಗದೆ ಅದೇನೋ ಮಾಡ್ತಾರೆ. ಸೊ ನಾವು ಶಾರ್ಟ್ ಫಿಲಮಿಂದ ಬಂದ್ರಿ. ಸೊ ಇವಾಗ ಬೆಳ್ಳಿ ತರಕ್ಕೆ ಹೋಗ್ತಿರೋದು ಅದೇ ಮೇಡಮ್. ಖುಷಿ ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ, ಒಳಗಡೆನೇ ಒಂಥರ ಖುಷಿ. ಮತ್ತೆ ಇನ್ನೊಂದು ಜನ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಿಲ್ಲ ಅನ್ನೋ ಮಾತು ತುಂಬಾ ದಿನದಿಂದ ಕೇಳ್ಬರ್ತಿರುವಂಥದ್ದು. ಅದಕ್ಕೆ ಎಕ್ಸಾಂಪಲ್ ಆಗಿ ಕಾಂತಾರ, ಸೂಫ್ರಮ್ಸೋ, KGF ಎಲ್ಲ ಇರುವಂಥದ್ದು. ಅದ್ರ ಮಧ್ಯೆ ಪೈರಸಿ ಅನ್ನೋ ಒಂದು ಇಂಡಸ್ಟ್ರಿಯಲ್ಲಿ ಕೆಟ್ಟ ಹುಳು ತರ ಕಾಡ್ತಿರುವಂಥದ್ದು. ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಒಳ್ಳೆ ಕಂಟೆಂಟು, ಚೆನ್ನಾಗಿ ಮಾಡಿರೋ ಕಂಟೆಂಟ್ಗೆ ಕರೆಕ್ಟಾಗಿರೋ ಇನ್ವಿಟೇಷನ್ ಕಾರ್ಡ್ ರೆಡಿ ಮಾಡಿ ತಲುಪಿಸೋದು. ಕಂಟೆಂಟ್ ಚೆನ್ನಾಗಿ ಮಾಡ್ಬಿಟ್ಟು ನಾನು ಕಂಟೆಂಟ್ ಚೆನ್ನಾಗೈತೆ ಬರ್ತಾ ಇಲ್ಲ ಅಂದರೆ ಆಗಲ್ಲ. ಆ ಕಂಟೆಂಟ್ ಚೆನ್ನಾಗೈತೆ ಅನ್ನೋದು ನಮ್ಮ ಜನಗಳಿಗೆ ಗೊತ್ತಾಗಬೇಕು ಅಂದರೆ ನಾವು ಒಳ್ಳೆ ಇನ್ವಿಟೇಷನ್ ಏನು ಸಾಂಗು ಟ್ರೈಲರು ಪೋಸ್ಟರು ಅದನ್ನು ತಲುಪಿಸ್ಬೇಕಲ್ಲ. ಏನು ತಲುಪಿಸಿರ ನಾನು ಮಾಡಿದ್ದೀನಿ ಅಂದ್ರೂ ಆಗಲ್ಲ. ಅದನ್ನು ತಲುಪಿಸ್ಬೇಕು, ಎಲ್ರಿಗೂ ಮುಟ್ಟೋ ಥರ ಏನೋ ಮಾಡಬೇಕು. ಅದೊಂದು ಆ ಥರವೆಲ್ಲ ಮಾಡಿದಾಗ ಜನ ಮೇಡಮ್ ಜನನೂ ಸಿನಿಮಾ ನೋಡಬೇಕು, ಅವರು ಖುಷಿ ಪಡಬೇಕು ಅಂತ ಎಲ್ಲರೂ. ಯಾಕೆ ನೀವು ಸಿನಿಮಾ ನೋಡಬೇಕು ಅನ್ಕೊಳ್ಳೋದು, ನಾವು ನೋಡಬೇಕು ಅನ್ಕೊಳ್ಳೋದು, ಎಲ್ಲರೂ ನೋಡಬೇಕು ಅಂತ ಅನ್ಕೊಂತೀರಿ. ಬಟ್ ಅವ್ರಿಗೆ ಇಷ್ಟ ಆಗೋ ಥರ ನಾವೇನೋ ಒಂದು ಮಾಡಬೇಕು. ನಮ್ಮ ಇನ್ವಿಟೇಷನ್ ಕಾರ್ಡ್ ಚೆನ್ನಾಗಿ ಏನೋ ಒಂದು ಮಾಡಬೇಕು. ಸೊ ಆ ಥರ ಡೆಫಿನೆಟಾಗಿ ಅವ್ರು ಒನ್ಸ್ ಒಳಗಡೆ ಬಂದಾದ್ಮೇಲೆ ನಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಹೊರಗಡೆ ಹೋಗಿ 4 ಜನ ಕೇಳ್ತಾರೆ. ಚೆನ್ನಾಗಿಲ್ಲ ಅಂದಾಗ 4 ಜನ ಬರೋರ್ನು ತಡೀತಾರೆ. ತಪ್ಪೇನಿಲ್ಲ ಅದರಲ್ಲಿ. ಸರ್ ಮುಂದೆ ಕಾಮಿಡಿ ಚಾನಲ್ ಬಿಟ್ಟು ಬೇರೆ ಯಾವ ಚಾನಲ್ನೆಲ್ಲ ಆಕ್ಟ್ ಮಾಡೋ ಯೋಚನೆ ಇದೆಯಾ, ಪ್ಲಾನ್ಗಳಿದೆಯಾ ನಿಮಗೆ? ಹೌದು ಮೇಡಮ್, ಇನ್ನೂ ಒಂದು ನಂಗೆ ತಿಳಿದ ಮಟ್ಟಿಗೆ ನೆಕ್ಸ್ಟ್ ಎಲ್ಲ ಅವೇ ಬರುತ್ತೆ. ಅದರಲ್ಲೂ ಯಾರೋ ಒಬ್ಬ ಗುರುತ್ಬಿಟ್ಟು ಇವನ ಹತ್ರ ಬೇರೆದೇನೋ ಮಾಡ್ಸೋಣ ಅಂತ ಬಂದರೆ ಇನ್ನೂ ಖುಷಿ. ಇಲ್ಲ ಯಾವ್ದು ಬಂದರೂ ಮಾಡೋಕ್ಕೆ ರೆಡಿ. 5 ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ರಿ. ಅದು ನಿಮ್ಮ ಟೀಮ್ ಅಂದರೆ ಒಂದು ಸೆಟಪ್. ನೀವು 6 ಜನ ಏನಿದ್ರಿ, ಅವರೊಟ್ಟಿಗೆಲ್ಲ ಹೆಂಗಿತ್ತು ನಿಮ್ಮ ಸ್ನೇಹ ಬಾಂಧವ್ಯ, ಹೇಗಿದೆ ಈಗಲೂ? ಚೆನ್ನಾಗಿಲ್ಲ ಮೇಡಮ್. ಯಾಕೆ ಚೆನ್ನಾಗಿಲ್ಲ? ಅದೇ ಮೇಡಮ್, ನಾವು ಅಮೃತಾಂಜನ್ ಶಾರ್ಟ್ ಗೌರವ ಆಗಿರ್ಬೋದು, ಅಮೃತಾಂಜನ್ ಮಾಡಿದ್ರೆ ಆಮೇಲೆ ಎಲ್ಲರೂ ಡಿವೈಡ್ ಆಗಿ ಮೀನ್ಸ್ ಅಂದರೆ ಎಲ್ಲರೂ ಸಪ್ರೇಟ್ ಆಗಿ ಒಬ್ಬೊಬ್ಬರೇ ಲೀಡ್ ಆಗಿ. ಇವಾಗ ಸುಧಾಕರ್ ಅವರು ಒಂದು ಹತ್ರ ಅವ್ರು ಹೀರೋಗೆ ಒಂದು ಶಾರ್ಟ್ ಫಿಲಮು, ಗೌರವ್ ಅವರು ಒಂದು ಹೀರೋಗೆ ಒಂದು ಶಾರ್ಟ್ ಫಿಲಮು, ನಾನೊಂದು ಶಾರ್ಟ್ ಫಿಲಮ್ ಥರ ಸಪ್ರೇಟಾಗಿ ಮಾಡ್ತಾಯಿದ್ರು. ಸಿನಿಮಾ ಮಾಡೋಣ ಬರ್ರ ಅಂತ JRM ಅವ್ರು ಅಂದಾಗ ಎಲ್ಲರೂ ಸರಿ ನಡ್ರಪ್ಪ ಅಂತ ಬಿಟ್ಟು ಎಲ್ಲರೂ ಬಂದಿದ್ದೇನು. ಅದೇ ಫ್ರೆಂಡ್ಶಿಪ್ ಎಲ್ಲರೂ ಮೇಂಟೈನ್ ಮಾಡ್ತಾರದು. ನಿಮ್ಮ ಮೂವಿ ಡೈಲಾಗ್ನ ಹೇಳ್ಬೋದಾ ಒಂದು ಯಾವುದಾದ್ರೂ? ಫಿಲಮಲ್ಲಿ ಒಂದು ಆಂಟಿ ಗೌರವ್ ಕೇಳೋದು, ನೀನು ಹೆಂಡತಿ ಚೆನ್ನಾಗಿದ್ದಾಳ ಅಂತ, ಅದಕ್ಕೆ ನಾನು ಕೌಂಟ್ರ್ ಕೊಡೋದು. ಸೊ ಆ ಥರ ಅದಕ್ಕೆ ಇವರು ಆಂಟಿ ಥರ ಕೇಳ್ತಾರೆ. ನಾಳೆ ಬಿಡುಗಡೆಗೆ ನಿಮ್ಮ ಸಿನಿಮಾ ಅಮೃತಾಂಜನ್ ರೆಡಿ ಆಗಿರುವಂಥದ್ದು. ಯಾರೆಲ್ಲ ಸೆಲೆಬ್ರಿಟಿಗಳಿಂದ ನಿಮಗೆ ಸಾಥ್ ಸಿಕ್ಕಿದೆ ಅಂತ? ಅದು ಅದೇ ಇವಾಗ ಒಂದೊಂದ್ಸತಿ ಡ್ರೀಮಲ್ಲಿ ಇದ್ದೀರಾ, ಎಸ್ ಸರ್ ನಮಗೆ ಫೋನ್ ಮಾಡಿದ್ರಾ ಅನ್ನೋದು. ಅಂದರೆ ಆವಾಗಲೇ ಮಧ್ಯಾಹ್ನ ಆಗಿದ್ದು, ನಮಗೆ ಫೋನ್ ಮಾಡಿ ಚೆನ್ನಾಗೈತೆ ಕಂಡ್ರೆ ನಿಮ್ಮ ಟ್ರೈಲರ್ ಅಂದರೆ ಅನ್ನೋದು. ಅದೊಂಥರ ಟ್ರೈಲರ್ದು ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಇವರು ಡೈಲಾಗ್ ಅದು ಇವಾಗ ಹೇಳಿದ್ರಲ್ಲ ಡೈಲಾಗು, ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಿಮಗೆ ಅಂತೆಲ್ಲ ಹೇಳಿದ್ರು. ತುಂಬ ಖುಷಿಯಿಂದ ಮಾತಾಡೋ ಟ್ರೈಲರ್ ಎಲ್ಲ ಚೆನ್ನಾಗಿದೆ ಅಂದರು. ಕ್ರೇಜಿ ಸರ್, ಕ್ರೇಜಿ ಎಕ್ಸ್ಪೀರಿಯನ್ಸ್. ಟೀಮ್ ಕಡೆಯಿಂದ ಫೋನ್ ಮಾಡಿಸಿ, ಅವರೇ ಫೋನ್ ಮಾಡಿ ಸುಧಾಕರ್ ಅವ್ರಿಗೆ ಯಾರು ಫಿಲಮಲ್ಲಿ ಅವ್ರು ಫೋನ್ ಮಾಡಿ ಏನು ಸಿನಿಮಾ ಸಖತ್ತಾಗಿ ಮಾಡಿದ್ರ ನಾವು ಎಲ್ಲರೂ ಯಶೋರೇನಾ ಅನ್ನೋ ಇದರಲ್ಲಿ ಇದ್ದೀರಿ. ಅಂದರೆ ಆ ಡ್ರೀಮಲ್ಲೇ ಇದ್ದೀರಿ. ಅವ್ರು ಏನಕ್ಕೆ ಫೋನ್ ಮಾಡ್ತಾರೆ ನಮಗೆ, ನಮ್ಮದೊಂದು ಟ್ರೈಲರ್ ನೋಡಿ ಅಂತ ಮಾಡಿ ಎಲ್ಲರ ಹತ್ರನೂ ಮಾತಾಡಿದ್ರು. ಸುಧಾಕರ್ ಹತ್ರ ಸುಧಾಕರ್ ಹತ್ರ ಚೆನ್ನಾಗಿ ಮಾಡಿದ್ದೀವಿ, ಒಳ್ಳೇದಾಗಲಿ, ತಲೆ ಕೆಡಿಸ್ಕೊಂಬಿಟ್ರೆ ನಿಮ್ಮ ಸಿನಿಮಾ ವರ್ಕೌಟ್ ಆಗುತ್ತೆ, ಹೊಸಬ್ರಿಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ, ನಿಮ್ಗೆ ಏನು ಬೇಕೋ ಕೇಳಿ ಮಾಡ್ತೀನಪ್ಪ, ಚೆನ್ನಾಗಿ ಇಷ್ಟ ಆಯಿತು ಅಂತ ಪಾಯಲ್ ಅವ್ರ ಹತ್ರ ಮಾತಾಡಿದ್ರು, ಗೌರವ್ ಹತ್ರ ಮಾತಾಡಿದ್ರು, ದೇವ್ರ ಸಹಾಯ ನಮ್ಮ ಹತ್ರನೂ ಮಾತಾಡಿದ್ರು. ಅವಕಾಶ ಅವ್ರ ಫ್ಯಾನ್ಸ್ಗೆಲ್ಲ ಹೇಳಿದ್ರು ನಮ್ಮ ಸಿನಿಮಾ ಅಂದ್ಕೊಂಡು ಸಪೋರ್ಟ್ ಮಾಡಿ, ಅವ್ರಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಹುಡುಗರು ಅಂತೆಲ್ಲ ಹೇಳಿದ್ರು. ಅವ್ರು ಸಪೋರ್ಟ್ ಮಾಡ್ತೀರಿ, ಅವ್ರ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡ್ತೀರಿ ತುಂಬ. ಥ್ಯಾಂಕ್ ಯು ಸರ್, ನಿಮ್ಮದು ನಿಮ್ಮ ಫ್ಯಾನ್ಸ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಫೋನ್ ಮಾಡಿರೋದು ಒಂಥರ ಎಮೋಷ್ನಲ್ ಮೂಮೆಂಟ್. ಥ್ಯಾಂಕ್ ಯು ಸರ್. ಇನ್ನು ಎಮೋಷ್ನಲ್ ಮೂಮೆಂಟ್ ಅಂತ ಹೇಳಿದ್ರಿ ನೀವು,
ಆ ಕ್ಷಣ ಹೆಂಗಿತ್ತು ಹೆಸರು ಜೊತೆ ನೀವು ಮಾತಾಡಿದಾಗ? ಅದೇ ಹೇಳಿದ್ರಲ್ಲ, ನಾವು ಲೈಕ್ ಒಬ್ಬೊಬ್ರು ಮಾತಾಡ್ತಾ ಇದ್ರೆ ನಾವೆಲ್ಲ ಡ್ರೀಮಲ್ಲಿ ಎಲ್ಲ ಮಾಡಿದ್ರ ಅನ್ನೋದೇ ಫೀಲ್. ಅವ್ರು ಏನಕ್ಕೆ ಮಾಡ್ತಾರೆ ಇವಾಗ, ಮತ್ತೆ ಎಸ್ಪೆಷಲಿ ಈ ಬಿಸಿ ಶೆಡ್ಯೂಲ್ ಅಲ್ಲ, ಟಾಕ್ಸಿಕ್ ಬೇರೆ ಟಾಕ್ಸಿಕ್. ಅದು ಇವಾಗ ಅವ್ರದ್ದು ಮುಂದೆ ರಿಲೀಸ್ ಆಯ್ತು. ಈ ಬಿಸಿ ಶೆಡ್ಯೂಲಲ್ಲಿ ಇದರಲ್ಲಿ ನಮಗೆ ಫೋನ್ ಮಾಡಿ ನೀವು ಅಂದರೆ ಹೇಳೋದು, ಅವ್ರ ಟ್ರೈಲರ್ ಇಷ್ಟ ಆಗಿ ಅವರು ಸಣ್ಣ ಹುಡುಗರು ನಾನು ಮಾಡಬೇಕು ಅಂತ ಅವ್ನು ನಿಂತ್ರಲ್ಲ, ರಿಯಲ್ ಸೂಪರ್ ಸ್ಟಾರ್. ಅದೇ ಅಲ್ವಾ ನಿಮ್ಮನ್ನ ಇದು ಮಾಡೋದು. ಕ್ರೇಜಿ. ಸಾಕಷ್ಟು ವಿಷಯನ ನಿಮ್ಮ ಚಿತ್ರದ ಬಗ್ಗೆ ಹೇಳಿದ್ರಿ. ಇಬ್ರಿಗೂ ಕೂಡ ನಮ್ಮ ಜನತಾ ಟಿವಿಯಿಂದ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.